Hi, welcome back to my YouTube channel. Everyone's favorite, the famous and viral ದೊನ್ನೆ ಬಿರಿಯಾನಿ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ. ಜಾಸ್ತಿ ಮಸಾಲೆ ಇಲ್ಲದೆ ಫುಲ್ ಫ್ಲೇವರ್‌ಫುಲ್ ಆಗಿ ಹೇಗ್ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಇದು ನಮ್ಮನೇಲಿ ಎಲ್ರಿಗೂ ಫೇವರೇಟ್ ಬಿರಿಯಾನಿ. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದ್ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದಾದ್ಮೇಲೆ ನಮ್ಗೆ ಯಾವ್ಯಾವ ಸ್ಪೈಸಸ್ ಬೇಕು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲಾ ಸ್ಪೈಸಸ್‌ನು ಇಲ್ಲಿ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಪೈಸಸ್ ಎಲ್ಲ ಫ್ರೈ ಆದ್ಮೇಲೆ ಇಲ್ಲಿ ನಾನು ಈರುಳ್ಳಿ ಹಾಕೊಂತಾ ಇದ್ದೀನಿ. 3 ಈರುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ. ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ಸುತ್ತೆ ಸರಿಯಾಗಿ ಬೆಂದಿಲ್ಲ ಅಂತಂದ್ರೆ. ಸ್ವಲ್ಪ ಬ್ರೌನಿಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ 1 ಕೆಜಿ ಚಿಕನ್ ತಗೊಂಡಿದ್ದೀನಿ. ಚಿಕನ್ ಎಲ್ಲ ಹಾಕೊಂತಾ ಇದ್ದೀನಿ. ಚಿಕನ್ ಹಾಕೊಂಡಿದ್ದಾಯ್ತು. ಅದಾದ್ಮೇಲೆ ಕಲ್ಲುಪ್ಪು ಹಾಕೊಂತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಯಾವಾಗ್ಲೂ ಬಿರಿಯಾನಿ ಮಾಡುವಾಗ ನೀವು ಚಿಕನ್ ಆಲ್ಮೋಸ್ಟ್ ಇಲ್ಲೇ ಫ್ರೈ ಮಾಡ್ಕೊಬಿಡ್ಬೇಕು. ಚಿಕನ್ ಆಲ್ಮೋಸ್ಟ್ ಬೆಂದಿರ್ಬೇಕು ಇಲ್ಲೇನೆ. ಕುಕ್ಕರಲ್ಲಿ ಮಾಡ್ಕೋತೀರಾ ಅಂತಂದ್ರೆ ಓಕೆ. ಅದ್ರಲ್ಲಿ 2 ವಿಷಲ್ ಕೂಗ್ಸ್ಕೊಂಡ್ರೆ ಚಿಕನ್ ನೀಟಾಗಿ ಬೆಂದಿರುತ್ತೆ. ಬಟ್ ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್. ಇಲ್ಲ 70-80% ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಎಣ್ಣೆ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂತಾ ಇದ್ದೀನಿ ನಾನು. ಇದು 1 ಕೆಜಿ ಚಿಕನ್‌ಗೆ ಮಸಾಲೆ, 1 ಇಡೀ ಪುದೀನ, 1 ಇಡೀ ಕೊತ್ತಂಬರಿ ಸೊಪ್ಪು, ಒಂದ 10, 15 ಮೆಣಸಿನ್ಕಾಯಿ, ಅದಾದ್ಮೇಲೆ 3 ಉಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ದಪ್ಪ ದಪ್ಪದು, ಸ್ವಲ್ಪ ತೆಂಗಿನಕಾಯಿ, ಪಲಾವ್ ಎಲೆ ಮತ್ತೆ ಸೋಂಪು, ಚಕ್ಕೆ, ಲವಂಗ ಚೂರ್ ಚೂರೇ ಹಾಕೊಂಡು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಲ್ಲ ನೈಸಾಗಿ ರುಬ್ಕೋಬೇಕು. ನೀಟಾಗಿ ಫುಲ್ಲು ನೈಸಾಗಿ ಆಗ್ಬೇಕು ಮಸಾಲೆ ಎಲ್ಲ. ರುಬ್ಕೊಂಡಿದ್ದಾದ್ಮೇಲೆ ಚಿಕನ್ ಜೊತೆ ಹಾಕೊಂಡು ಇಲ್ಲಿ ನೀಟಾಗಿ ಹುರ್ಕೊಂತಾ ಇದ್ದೀನಿ. ಫುಲ್ಲು ಅದನ್ನು ಅಷ್ಟೇ ಮಸಾಲೆನೂ ಅಷ್ಟೇ ಚಿಕನ್‌ಗೆ ಹಿಡ್ಕೋಬೇಕು ಕಂಪ್ಲೀಟ್ ಆಗಿ. ಎಲ್ಲ ಹಿಡ್ಕೊಂಡು ಅದು ಮಸಾಲೆನೂ ಎಣ್ಣೆ ಬಿಡೋ ತನಕನೂ ಹುರ್ಕೋಬೇಕು ಪಾತ್ರೆಲೇನೆ. ಜಾಸ್ತಿ ಏನು ಮಸಾಲೆ ಇಲ್ದೆ, ತುಂಬಾ ಸ್ಪೈಸಸ್ ಏನು ಜಾಸ್ತಿ ಇಲ್ದೆ, ಸಿಂಪಲ್ ಆಗಿ ಅಂಡ್ ತುಂಬಾ ಫ್ಲೇವರ್‌ಫುಲ್ ಆಗಿ ಬಿರಿಯಾನಿ ಮಾಡೋ ರೆಸಿಪಿ ಇದು. ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ. ನಾನು ಗರಂ ಮಸಾಲಾ ರೆಸಿಪಿ, ಹೋಮ್ ಮೇಡ್ ಗರಂ ಮಸಾಲಾ ಪೌಡರ್ ರೆಸಿಪಿ ಬೇಕು ಅಂದ್ರೆ ಇಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ರೆಸಿಪಿ ಅದನ್ನೇ ಹಾಕ್ತೀನಿ. ಇಲ್ಲಿ ಹೋಮ್ ಮೇಡ್ ಗರಂ ಮಸಾಲಾ ಹಾಕೊಂತಾ ಇದ್ದೀನಿ. ಸ್ವಲ್ಪ ಹಾಕೊಂತಾ ಇದ್ದೀನಿ. ಹಾಫ್ ಟು 1 ಸ್ಪೂನ್ ಹಾಕೊಂತಾ ಇದ್ದೀನಿ ಅಷ್ಟೇನೆ. ಅದಾದ್ಮೇಲೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕೊಂತಾ ಇದ್ದೀನಿ. ಟೊಮೆಟೊ ನೀವು ಲಾಸ್ಟಲ್ಲೂ ಕೂಡ ಹಾಕೋಬಹುದು. ಇವಾಗಲೇ ಹಾಕೋಬೇಕು ಅಂತೇನಿಲ್ಲ. ಬಟ್ ನಾನು ಸ್ವಲ್ಪ ಸಾಫ್ಟ್ ಆಗ್ಲಿ ಟೊಮೆಟೊ ಚೆನ್ನಾಗಿ ಕುಕ್ ಆಗ್ಲಿ ಅಂತ ಅಂದ್ಬಿಟ್ಟು ಇವಾಗ ಹಾಕೊಂತಾ ಇದ್ದೀನಿ. ಹಾಕೊಂಡು ಎಲ್ಲಾನು ಫ್ರೈ ಮಾಡ್ಕೊಂತಾ ಇದ್ದೀನಿ ಇವಾಗ. ನಾನು ಅವಾಗ್ಲೇ ಮಿಕ್ಸಿಗೆ ಹಾಕೊಂಡಿದ್ದ ಮಸಾಲೆನ ನೀವು ಬೇಕು ಅಂದ್ರೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬಹುದು. ಸೇಮ್ ಟೇಸ್ಟೇ ಬರುತ್ತೆ. ಎರಡೂ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಫ್ರೈ ಮಾಡಕ್ಕೆ ತೆಂಗಿನಕಾಯಿನ ಮಾತ್ರ ಹಾಕೋಬಾರ್ದು. ಅದನ್ನ ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸೇಮ್ ಅದೇ ತರ ಮಿಕ್ಸಿ ಮಾಡ್ಕೋಬೇಕು. ಅದು ಸೇಮ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿನ ಇಲ್ಲಿ ನಾನು ಬಿಫೋರ್ 15 ಮಿನಿಟ್ಸೇ ತೊಳೆದಿಟ್ಕೊಂಡಿದ್ದೆ. ನೀವು ಅಡುಗೆ ಸ್ಟಾರ್ಟ್ ಮಾಡಕ್ ಮುಂಚೆನೇ ಅಕ್ಕಿನ ತೊಳೆದಿಟ್ಕೊಂಬಿಡಿ. ತೊಳ್ದಿ ನೀರಲ್ಲಿ ನೆನೆಸಿಟ್ಕೊಳ್ಳಿ ಒಂದು 1/4 ಗಂಟೆ. ತುಂಬಾ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ. ನಾನಿಲ್ಲಿ ಬಿರಿಯಾನಿಗೆ ಯೂಸ್ ಮಾಡಿರೋ ಅಕ್ಕಿ ಜಿ-ಟಿ-ಎಸ್ ಅಂತ. ನಾನು ಇಲ್ಲೆಲ್ಲಾದ್ರೂ ಫೋಟೋ ಹಾಕ್ತೀನಿ. ಜಿ-ಟಿ-ಎಸ್ ಒರಿಜಿನಲ್ ಅಂತ ಬಿರಿಯಾನಿ ರೈಸ್ ತುಂಬಾ ಚೆನ್ನಾಗಿರುತ್ತೆ ಈ ರೈಸಲ್ಲಿ ಬಿರಿಯಾನಿ ಮಾಡಿದ್ರೆ. ಅದಾದ್ಮೇಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅಕ್ಕಿನ ಎಣ್ಣೆಯಲ್ಲಿ ನಾನು ನೀರು ಕಾಯಿಸ್ಕೊಂಡಿದ್ದೆ. ಇಲ್ಲಿ ಮೊದಲೇ ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಬೇಗ ಆಗ್ಲಿ ಬಿರಿಯಾನಿ ಅಂತ ಹೇಳ್ಬಿಟ್ಟು. ನೀರ್ ಹಾಕೋ ತನಕನೂ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋತಾ ಇರಿ. ತಳ ಹಿಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀರ್ ಹಾಕಿದ್ಮೇಲೆ ಬೇಕಾದ್ರೆ ನೀವು ಫ್ಲೇಮ್ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. ಆ ಬಿಸಿನೀರು ಹಾಕೊಂತಾ ಇದ್ದೀನಿ. ನಾನು 3 ಲೋಟ ಅಕ್ಕಿ ತಗೊಂಡಿದ್ದೆ. 2 ಮುಕ್ಕಾಲು ಲೋಟ ನೀರು ಹಾಕೊಂತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹಾಕೊಂತಾ ಇದ್ದೀನಿ. ಇವಾಗ ಫ್ಲೇಮ್ ಜಾಸ್ತಿ ಮಾಡ್ಕೊಂಡು ನೀವು ಇಟ್ಕೊಬಹುದು. ಬೇಗ ಆಗುತ್ತೆ ರೈಸು. ಬಿಸಿನೀರು ಹಾಕಿರೋದ್ರಿಂದ ಇನ್ನೂ ಬೇಗನೆ ಕುಕ್ ಆಗುತ್ತೆ. ಎಲ್ಲ ಅಲ್ಲಲ್ಲೇ ಮಿಕ್ಸ್ ಮಾಡ್ಕೊಂತಾ ಇರಿ ಒಂದೊಂದ್ಸಲಿ ತಳ ಹಿಡಿದೇ ಇರೋ ತರ. ಅದಾದ್ಮೇಲೆ ಭಾರವಾಗಿರೋದೇನಾದ್ರೂ ಪ್ಲೇಟ್ ಮುಚ್ಚಿ ತೂಕ ಏನಾದ್ರೂ ಇಟ್ರೆ ಫುಲ್ ದಮ್ ಕಟ್ಕೊಂಡು ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು. ನೋಡಿ ದೊನ್ನೆ ಬಿರಿಯಾನಿ ರೆಡಿ ಆಗ್ತಾ ಇದೆ. ಫುಲ್ಲು ಸಿಂಪಲ್ ರೆಸಿಪಿ. ಸಿಂಪಲ್ ಆಗಿ ಮಸಾಲೆ ಹಾಕಿ ಒಂದು ಚೂರು ಕಲರ್ ಹಾಕ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಲರು. ಸಿಂಪಲ್ ಮಸಾಲೆ ಹಾಕಿ ಎಷ್ಟು ಚೆನ್ನಾಗಿ ಟೇಸ್ಟ್‌ಫುಲ್ ಆಗಿ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ ಕಬಾಬು ಮಾಡ್ಕೊಂಡಿದ್ದೆ. ಬರೀ ಪ್ಲೇನ್ ಬಿರಿಯಾನಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಮೊಟ್ಟೆನೂ ಬೇಯಿಸ್ಕೊಂಡಿದ್ದೆ. ಸಖತ್ ಟೇಸ್ಟಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.